ನಮಸ್ಕಾರ ಸ್ನೇಹಿತರೆ, ಸಂಭೋಗಕ್ಕೆ ಬರೀ 15 ನಿಮಿಷ ಮುಂಚೆ ಇದನ್ನು ತಿನ್ನಿ. ಡಬಲ್ ಎನರ್ಜಿ, 100% ಗ್ಯಾರಂಟಿ. ದಾಂಪತ್ಯ ಜೀವನದಲ್ಲಿ ಸಂತೋಷ ಮತ್ತು ಆತ್ಮವಿಶ್ವಾಸ ಎರಡೂ ಬಹಳ ಮುಖ್ಯ. ದೇಹದಲ್ಲಿ ಶಕ್ತಿ ಕಡಿಮೆ ಇದ್ದರೆ ಅಥವಾ ದಣಿವು ಹೆಚ್ಚಾದರೆ ಅದು ಸಂಬಂಧಗಳ ಮೇಲೂ ಪರಿಣಾಮ ಬೀರುತ್ತದೆ. ಇಂದಿನ ಬ್ಯುಸಿ ಜೀವನ ಶೈಲಿ, ಒತ್ತಡ, ಸರಿಯಾದ ನಿದ್ರೆಯ ಕೊರತೆ ಮತ್ತು ಅಸ್ವಸ್ಥ ಆಹಾರ ಪದ್ಧತಿಗಳಿಂದ ಹಲವರಿಗೆ ಎನರ್ಜಿ ಕಡಿಮೆ ಆಗಿರುವ ಅನುಭವ ಬರುತ್ತದೆ. ಆದರೆ ಕೆಲವು ನೈಸರ್ಗಿಕ ಆಹಾರಗಳನ್ನು ಸರಿಯಾದ ಸಮಯದಲ್ಲಿ ಸೇವಿಸಿದರೆ ದೇಹಕ್ಕೆ ತಕ್ಷಣ ಶಕ್ತಿ, ಚೈತನ್ಯ ಮತ್ತು ಉತ್ಸಾಹ ಸಿಗುತ್ತದೆ. ವಿಶೇಷವಾಗಿ ಸಂಭೋಗಕ್ಕೂ ಮುಂಚೆ ಕೆಲವು ಆರೋಗ್ಯಕರ ಆಹಾರಗಳನ್ನು ಸೇವಿಸುವುದರಿಂದ ದೇಹದಲ್ಲಿ ರಕ್ತ ಪ್ರಸರಣ ಸುಧಾರಿಸಿ ದೇಹವು ಹೆಚ್ಚು ಆರಾಮವಾಗಿರಲು ಸಹಾಯವಾಗುತ್ತದೆ. ಇಲ್ಲಿ ಹೇಳಲಾಗಿರುವುದು ಯಾವುದೇ ಮಾಯಾ ಔಷಧಿ ಅಲ್ಲ. ಇದು ಆರೋಗ್ಯಕರ ಆಹಾರ ಮತ್ತು ದೇಹಕ್ಕೆ ತಕ್ಷಣ ಶಕ್ತಿ ನೀಡುವ ನೈಸರ್ಗಿಕ ವಿಧಾನಗಳ ಬಗ್ಗೆ. ಸರಿಯಾದ ಆಹಾರ, ವ್ಯಾಯಾಮ ಮತ್ತು ಒಳ್ಳೆಯ ಜೀವನ ಶೈಲಿ ಇವೆಲ್ಲ ಇದ್ದರೆ ದಾಂಪತ್ಯ ಜೀವನವು ಉತ್ತಮವಾಗಿರುತ್ತದೆ. ಆದ್ದರಿಂದ ಸಂಭೋಗಕ್ಕೆ ಬರೀ 15 ನಿಮಿಷ ಮುಂಚೆ ನೀವು ಯಾವುದನ್ನು ತಿನ್ನಬೇಕು ಎಂಬುದರ ಕುರಿತು ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿದುಕೊಳ್ಳಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಹಾಗೂ ನಿಮಗೆ ಉಪಯುಕ್ತವಾಗಿದೆ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದು ನಿಮ್ಮ ಒಳ್ಳೆಯದಕ್ಕಾಗಿಯೇ. ಬಾಳೆಹಣ್ಣು, ಜೇನುತುಪ್ಪ. ಸಂಭೋಗಕ್ಕೂ ಮುಂಚೆ 15 ರಿಂದ 20 ನಿಮಿಷ ಮೊದಲು ಒಂದು ಬಾಳೆಹಣ್ಣು ಮತ್ತು 1 ಚಮಚ ಜೇನುತುಪ್ಪ ತಿಂದರೆ ದೇಹಕ್ಕೆ ತಕ್ಷಣ ಎನರ್ಜಿ ಸಿಗುತ್ತದೆ. ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಮತ್ತು ನೈಸರ್ಗಿಕ ಸಕ್ಕರೆ ಇರುತ್ತದೆ. ಇದು ದೇಹಕ್ಕೆ ಶಕ್ತಿ ನೀಡುವುದಲ್ಲದೆ ಜೇನುತುಪ್ಪ ದೇಹದ ಸ್ಟ್ಯಾಮಿನಾವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದರ ಪ್ರಯೋಜನಗಳು: ದೇಹದ ದಣಿವನ್ನು ಕಡಿಮೆ ಆಗಿಸುತ್ತದೆ, ತಕ್ಷಣ ಎನರ್ಜಿ ಸಿಗುತ್ತದೆ, ದೇಹ ಚುರುಕಾಗುತ್ತದೆ. ಬಾದಾಮಿ ಮತ್ತು ಖರ್ಜೂರ. ಬಾದಾಮಿ ಮತ್ತು ಖರ್ಜೂರ ಈ ಎರಡನ್ನು ತಿನ್ನುವುದು ತುಂಬ ಒಳ್ಳೆಯದು. ಬಾದಾಮಿಯಲ್ಲಿ ಆರೋಗ್ಯಕರ ಕೊಬ್ಬು, ಪ್ರೋಟೀನ್ ಮತ್ತು ವಿಟಮಿನ್ ಇ ಇರುತ್ತದೆ. ಖರ್ಜೂರದಲ್ಲಿ ನೈಸರ್ಗಿಕ ಸಿಹಿ ಮತ್ತು ಶಕ್ತಿ ತುಂಬಿರುತ್ತದೆ. ಇವೆರಡೂ ಸೇರಿ ದೇಹಕ್ಕೆ ಶಕ್ತಿ ಮತ್ತು ತೃಪ್ತಿ ಭಾವ ನೀಡುತ್ತದೆ. ಇದರ ಪ್ರಯೋಜನಗಳು: ದೇಹದ ಬಲವನ್ನು ಹೆಚ್ಚಿಸುತ್ತದೆ, ದೌರ್ಬಲ್ಯ ಕಡಿಮೆಯಾಗಿ ರಕ್ತ ಪ್ರಸರಣ ಉತ್ತಮವಾಗುತ್ತದೆ, ದೇಹ ಹೆಚ್ಚು ಆಕ್ಟಿವ್ ಆಗುತ್ತದೆ. ಡಾರ್ಕ್ ಚಾಕ್ಲೇಟ್. ಸ್ವಲ್ಪ ಪ್ರಮಾಣದ ಡಾರ್ಕ್ ಚಾಕ್ಲೇಟ್ ತಿನ್ನುವುದರಿಂದ ದೇಹದಲ್ಲಿ ಗುಡ್ ಹಾರ್ಮೋನ್ ಫೀಲ್ ಹೆಚ್ಚಾಗುತ್ತದೆ. ಇದು ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ದೈಹಿಕ ಕ್ರಿಯೆಯ ಸಮಯದಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಇದರ ಪ್ರಯೋಜನಗಳು: ಒತ್ತಡವನ್ನು ಕಡಿಮೆ ಮಾಡಿ ಉತ್ತಮ ಮೂಡ್ ಬರುವಂತೆ ಮಾಡುತ್ತದೆ, ದೇಹದಲ್ಲಿ ಚೈತನ್ಯ ಹೆಚ್ಚಿಸುತ್ತದೆ. ಕಲ್ಲಂಗಡಿ ಹಣ್ಣು. ಕಲ್ಲಂಗಡಿ ಹಣ್ಣಿನಲ್ಲಿ ನೀರಿನ ಅಂಶ ಹೆಚ್ಚು ಇರುತ್ತದೆ. ಇದು ದೇಹವನ್ನು ಹೈಡ್ರೇಟ್ ಮಾಡುತ್ತದೆ ಅಲ್ಲದೆ ಈ ಹಣ್ಣಿನಲ್ಲಿ ಇರುವ ಸೆಟ್ರುಲಿನ್ ರಕ್ತ ಪ್ರಸರಣ ಸುಧಾರಿಸಲು ಸಹಾಯ ಮಾಡುತ್ತದೆ. ಇದನ್ನು ತಿನ್ನುವುದರಿಂದ ದೇಹ ತಂಪಾಗಿರುತ್ತದೆ, ದಣಿವು ಕಡಿಮೆಯಾಗಿ ಎನರ್ಜಿ ದೇಹಕ್ಕೆ ಸಿಗುತ್ತದೆ. ಹಾಲು ಮತ್ತು ಕೇಸರಿ. ಬಿಸಿ ಹಾಲಿನಲ್ಲಿ ಸ್ವಲ್ಪ ಕೇಸರಿ ಹಾಕಿ ಕುಡಿದರೆ ದೇಹಕ್ಕೆ ಶಕ್ತಿ ಮತ್ತು ಎನರ್ಜಿ ಉತ್ತಮವಾಗಿ ಸಿಗುತ್ತದೆ. ಮನಸ್ಸು ರಿಲ್ಯಾಕ್ಸ್ ಆಗುತ್ತದೆ. ಇದು ರಾತ್ರಿ ಸಮಯದಲ್ಲಿ ಮನಸ್ಸು ಮತ್ತು ದೇಹವನ್ನು ಶಾಂತವಾಗಿರಿಸಲು ಸಹಾಯ ಮಾಡುತ್ತದೆ. ಇದನ್ನು ಕುಡಿಯುವುದರಿಂದ ಆಗುವ ಪ್ರಯೋಜನ: ದೇಹಕ್ಕೆ ಉತ್ತಮ ಪೋಷಕಾಂಶ ಸಿಗುವುದಲ್ಲದೆ ದೇಹ ರಿಲ್ಯಾಕ್ಸ್ ಆಗಿ ಉತ್ತಮ ಮೂಡ್ ಬರುತ್ತದೆ. ಮೊಟ್ಟೆ. ಸಂಭೋಗಕ್ಕೂ ಕೆಲವು ಸಮಯದ ಮುಂಚೆ ಮೊದಲು ಬೇಯಿಸಿದ ಮೊಟ್ಟೆ ತಿನ್ನುವುದರಿಂದ ಪ್ರೋಟೀನ್ ಸಿಗುತ್ತದೆ ಅಲ್ಲದೆ ಸ್ಟ್ಯಾಮಿನಾ ಕಾಪಾಡಲು ಸಹಾಯ ಮಾಡುತ್ತದೆ. ಇದು ದೇಹಕ್ಕೆ ಶಕ್ತಿ ನೀಡುತ್ತದೆ ಅಲ್ಲದೆ ದೀರ್ಘಕಾಲ ಎನರ್ಜಿಯಿಂದ ಇರಲು ಸಹಾಯಕವಾಗಬಹುದು. ನೀರು. ನೀರನ್ನು ಕುಡಿಯುವುದನ್ನು ಎಂದಿಗೂ ಮರೆಯಬೇಡಿ. ದೇಹದಲ್ಲಿ ನೀರಿನ ಕೊರತೆ ಇದ್ದರೆ ದಣಿವು, ತಲೆಭಾರ ಮತ್ತು ಶಕ್ತಿ ಕಡಿಮೆ ಆಗಬಹುದು. ಆದ್ದರಿಂದ ಸರಿಯಾಗಿ ನೀರು ಕುಡಿಯುವುದು ಬಹಳ ಮುಖ್ಯ.
ಇದರಿಂದ ದೇಹ ಹೈಡ್ರೇಟ್ ಆಗಿರಲು ಚುರುಕಾಗುತ್ತದೆ. ದೇಹ ಫ್ರೆಶ್ ಆಗುತ್ತದೆ ಅಲ್ಲದೆ ಒಳ್ಳೆಯ ಮೂಡ್ ಬರಲು ಕಾರಣವಾಗುತ್ತದೆ. ಯಾವ ಆಹಾರಗಳನ್ನು ನೀವು ತಪ್ಪಿಸಬೇಕು? ಸಂಭೋಗಕ್ಕೂ ಮೊದಲು ಈ ಕೆಲಸಗಳನ್ನು ತಪ್ಪಿಸುವುದು ಉತ್ತಮ. ಎಣ್ಣೆಯುಕ್ತ ಮತ್ತು ತುಂಬ ಖಾರವಾದ ಆಹಾರಗಳು, ಬಜ್ಜಿ, ಸೈಡ್ ಐಟಮ್, ಸ್ನ್ಯಾಕ್ಸ್ಗಳು ಇವು ದೇಹವನ್ನು ಭಾರವಾಗಿಸುತ್ತವೆ. ಹೆಚ್ಚು ಮದ್ಯಪಾನ ಮತ್ತು ಧೂಮಪಾನ ಇದು ತಾತ್ಕಾಲಿಕವಾಗಿ ನಿಮಗೆ ಆರಾಮ ಎನಿಸಿದರೂ ದೇಹದ ಕಾರ್ಯಕ್ಷಮತೆ ಕಡಿಮೆ ಮಾಡಬಹುದು. ತುಂಬ ಭಾರಿ ಭೋಜನ ಊಟ, ಅತಿಯಾಗಿ ಊಟ ಮಾಡಿದರೆ ನಿದ್ರೆ ಮತ್ತು ಸೋಮಾರಿತನ ಬರುತ್ತದೆ. ಇದರಿಂದ ನಿಮ್ಮ ಕೆಲಸ ನಿಂತು ಹೋಗುತ್ತದೆ. ಆರೋಗ್ಯಕರ ಜೀವನ ಶೈಲಿ ಕೂಡ ತುಂಬ ಮುಖ್ಯ. ಆಹಾರ ತಿಂದ ತಕ್ಷಣ ಅದ್ಭುತ ಫಲಿತಾಂಶ ಬರುತ್ತದೆ ಎನ್ನುವುದು ತಪ್ಪು ಕಲ್ಪನೆ. ಆದರೆ ದೇಹಕ್ಕೆ ಒಟ್ಟಾರೆ ಆರೋಗ್ಯವೇ ಮುಖ್ಯ. ಅಭ್ಯಾಸಗಳನ್ನು ಪಾಲಿಸಿ, ಪ್ರತಿದಿನ ವ್ಯಾಯಾಮ ಮಾಡಿ, ಸರಿಯಾದ ನಿದ್ರೆ ಮಾಡಿ, ಧೂಮಪಾನ ಮದ್ಯಪಾನವನ್ನು ತಪ್ಪಿಸಿ, ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ, ಪೌಷ್ಟಿಕ ಆಹಾರಗಳನ್ನು ಸೇವಿಸಿ. ಈ ಅಭ್ಯಾಸಗಳು ದೇಹದ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಪುರುಷರು ಮತ್ತು ಮಹಿಳೆಯರಿಗೆ ಇಬ್ಬರಿಗೂ ಇದು ಉಪಯುಕ್ತಕರ. ಈ ನೈಸರ್ಗಿಕ ಆಹಾರಗಳು ಕೇವಲ ಪುರುಷರಿಗೆ ಮಾತ್ರವಲ್ಲ, ಮಹಿಳೆಯರಿಗೂ ಇದು ತುಂಬ ಸಹಾಯಕ. ದೇಹದಲ್ಲಿ ಶಕ್ತಿ, ಮನಸ್ಸಿನಲ್ಲಿ ಸಂತೋಷ ಮತ್ತು ಒಳ್ಳೆಯ ಆರೋಗ್ಯ ಇದ್ದರೆ ದಾಂಪತ್ಯ ಜೀವನ ಹೆಚ್ಚು ಸುಖಕರವಾಗಿರುತ್ತದೆ. ಅಲ್ಲದೆ ನಿಮ್ಮ ಪರಸ್ಪರ ಒಪ್ಪಿಗೆ ಮತ್ತು ಪ್ರೀತಿ ತುಂಬ ಮುಖ್ಯ. ಸಂಭೋಗಕ್ಕೂ ಮುಂಚೆ ಸರಿಯಾದ ಮತ್ತು ಆರೋಗ್ಯಕರ ಆಹಾರ ಸೇವಿಸುವುದರಿಂದ ದೇಹಕ್ಕೆ ತಕ್ಷಣದ ಶಕ್ತಿ ಮತ್ತು ಚೈತನ್ಯ ಸಿಗಬಹುದು. ಬಾಳೆಹಣ್ಣು, ಜೇನು, ಬಾದಾಮಿ, ಖರ್ಜೂರ, ಡಾರ್ಕ್ ಚಾಕ್ಲೇಟ್, ಹಾಲು ಮತ್ತು ಕೇಸರಿ ಮುಂತಾದ ಈ ನೈಸರ್ಗಿಕ ಆಹಾರಗಳು ದೇಹದ ಎನರ್ಜಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆದರೆ 100% ಗ್ಯಾರಂಟಿ ಎನ್ನುವುದಕ್ಕಿಂತ ಆರೋಗ್ಯಕರ ಜೀವನ ಶೈಲಿ, ದೈಹಿಕ ಆರೋಗ್ಯವೇ ಮುಖ್ಯ ಎನ್ನುವುದನ್ನು ಮರೆಯದಿರಿ. ಸರಿಯಾದ ಆಹಾರ, ವ್ಯಾಯಾಮ ಮತ್ತು ಮನಸ್ಸಿನ ನೆಮ್ಮದಿ ಇದ್ದರೆ ದಾಂಪತ್ಯ ಜೀವನವು ಸಂತೋಷವಾಗಿರುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.